ಪ್ರಪ್ರಥಮ ಮಟನ್ ಬಿರಿಯಾನಿ ನಿಮ್ಮ ಕಾಟಿಂದು. ಹೌದು ಸರ್. ಇವತ್ತು ಅದು ರೆಸಿಪಿ ತರ ತೋರಿಸ್ತಾ ಇದ್ದೀರಾ. ಹೌದು ಸರ್. ಒಂದು 10 ರೂಪಾಯಿ ಕಮ್ಮಿ ಲಾಭ ಸಿಗ್ಬೋದು, ಅದನ್ನೇ ಮೇಂಟೈನ್ ಮಾಡ್ತಾ ಇದೀವಿ. ನಮ್ಮ ಕೈಲಾದಷ್ಟು ದಿನ ಮಾಡ್ತೀವಿ. ಸುಮ್ಮನೆ ಏನೋ ಆಗ್ತಾ ಏನೋ ಮಾಡೋದು ಅಂತಲ್ಲ. ಇಂಗ್ರೀಡಿಯೆಂಟ್ಸ್ ಮೇನು ಏನೇನು ಹಾಕ್ತೀನಿ ಅದು ನಾವು ಯಾವ ರೀತಿ ಮಾಡ್ತೀವಿ ಅದನ್ನ ನಾವು ತೋರಿಸ್ಕೊಡ್ತೀವಿ. ಸರ್ ಎಷ್ಟು ದಿನಕ್ಕೆ ಒಂದ್ಸಲ ಮಾಡ್ಕೊತೀರಾ ಎಲ್ಲ ಇದು? ಸರ್ ಇದೊಂದು 2 ದಿನಕ್ಕೆ ಒಂದ್ಸರಿ ಮಾಡ್ತೀವಿ. ಒಬ್ಬ ಮಸಾಲ ಒಟ್ಟಿಗೆ ತೋರಿಸ್ತಾ ಇದ್ದಾರೆ ಚಂದ್ರಶೇಖರ್ ಅವರು. ಸೊ ಇನ್ಮೇಲಿಂದ 12 ಗಂಟೆ ಸ್ಟಾರ್ಟ್ ಮಾಡ್ತೀವಿ. ಭಾನುವಾರ ಮಾತ್ರ. ಭಾನುವಾರ ಮಾತ್ರ. ಓಕೆ ಓಕೆ. ನಮ್ಮ ಯಾವ ಥರ ಇದೆ, ಫ್ಲೇವರ್ ಯಾವ ಥರ ಇದೆ ಸರ್ ಇಷ್ಟು ಕ್ವಾಂಟಿಟಿ ಇದು? ಹಾಂ ಸರ್. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮಮ ಗರಿ ಧನಿ ರೆ ಸರಿ ಓಂ ತನ ತ. ನಮಸ್ಕಾರ ವಿಶ್ವಪ್ರಭುಗಳಿಗೆ. ತ್ಯಾಗರಾಜ್ ನಗರ ನೋಡಿ, ಬನಶಂಕರಿ ಕಬಾಬ್ ಕಾರ್ನರ್. ನಮ್ಮ ಹಳೆಯ ವೀಕ್ಷಕರಿಗೆ, ನಮ್ಮ ಹೊಸ ಆಗಿನ ಕಾಲ ಸಬ್ಸ್ಕ್ರೈಬರ್ಸು ಇವರು ವಿಡಿಯೋಗಳನ್ನು ಇಷ್ಟು ಪ್ರೋತ್ಸಾಹ ಮಾಡಿದರು. ಯಾಕಂದರೆ ಅಪ್ಪಟ ನಾಟಿ ಶೈಲಿ, ಅದ್ಭುತವಾದ ಎಲ್ಲ ನ್ಯಾಚುರಲ್ ನೈಸರ್ಗಿಕ ಪದಾರ್ಥಗಳನ್ನು ಯೂಸ್ ಮಾಡಿ ಇವರು ಮಸಾಲ ಪ್ರಿಪೇರ್ ಮಾಡ್ತಾರೆ. ಅದನ್ನು ತೋರಿಸ್ತಾರೆ ಟ್ರಾನ್ಸ್ಪರೆಂಟ್ ಆಗಿ. ಸೊ ಅದು ಬಹಳ ಫೇಮಸ್ ಆಗಿತ್ತು. 1.7 ಮಿಲಿಯನ್ ಓಡಿದೆ. ಯಾವುದು ಇವರು ತೋರಿಸಿದ ಕಬಾಬ್ ಪೌಡ್ರು, ಮಸಾಲ ಪೌಡ್ರುಗಳು ಮಾಡಿದ್ದು, ಮಾಡೋ ಪರಿ ಎಲ್ಲರಿಗೂ ಇಷ್ಟ ಆಗಿತ್ತು. ಇವತ್ತು ಇವರ ಕಾರ್ಟಲ್ಲಿ, ಕಾರ್ಟ್ ಕಮ್ ಹೋಟ್ಲ್ ಅನ್ಬೋದು. ಈ ಮುಂದೆ ಕಾರ್ಟ್ ಇದೆ, ಹಿಂದ್ಗಡೆ ಹೋಟ್ಲ್ ಇದೆ, ಒಳಗಡೆ ಹೋಗಿ ಕುತ್ಕೊಂಡು ಊಟ ಮಾಡ್ಬೋದು ನೀವು. ಸೊ ಇವತ್ತಿಂದ ಅವರು ಮಟನ್ ಬಿರಿಯಾನಿ ಶುರು ಮಾಡ್ತಾ ಇದ್ದಾರೆ. ಸೊ ನಾವು ಮಟನ್ ಬಿರಿಯಾನಿಯ ಅವರ ನಾಟಿ ಶೈಲಿಯ ನೈಸರ್ಗಿಕವಾದ ಪುಡಿ, ಆ ಪೌಡ್ರ್ ಒಟ್ಟಿಗೆ ಆ ಮಸಾಲ ಹೆಂಗೆ ಮಾಡ್ತಾರೆ ಅದನ್ನು ತೋರಿಸ್ತೀವಿ. ಸೊ ಈ ಬಿರಿಯಾನಿನ ಶೂಟ್ ಮಾಡಿದ್ದೀವಿ, ಆ ವಿಜುವಲ್ಸ್ ನೋಡ್ಕೊಂಬರೋಣ ಬನ್ನಿ, ನಂತರ ಕಾಟ ತಗೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ವೀಕ್ಷಕರೇ, ಚಂದ್ರಶೇಖರ್ ಅವರು. ತುಂಬಾ ತುಂಬಾ ದಿನ ಆಯ್ತು. ಹಾ. ಏನ್ ನಿಮ್ದು ಕಬಾಬು, ಅವಾಗ ಗರಂ ಮಸಾಲ ತೋರಿಸಿದ್ರಿ, ಎಲ್ಲವೂ. ಈಗ ಕಬಾಬ್ ಕೂಡ ನಿಮ್ದು ಯಾವುದೇ ಕಲರ್ ಇಲ್ಲ, ಟೇಸ್ಟಿಂಗ್ ಪೌಡರ್ ಇಲ್ಲ, ಅದಕ್ಕೆ ಫೇಮಸ್ ನಿಮ್ ಕಾರ್ಟ್. ಹೌದು ಸರ್. ಸೆಲೆಬ್ರಿಟಿಗಳು ಬರ್ತಾರೆ. ಸೊ ಇವತ್ತು ಹೇಳ್ಬೇಕು ನಮಗೆ, ಮಟನ್ ಬಿರಿಯಾನಿಯನ್ನು ಶುರು ಮಾಡ್ತೀನಿ ಕಾರ್ಟಲ್ಲಿ. ಹೌದು ಸರ್. ಸರ್ ಮಟನ್ ಬಿರಿಯಾನಿ ಸ್ಟಾರ್ಟ್ ಮಾಡೋಣ ಅಂತ ಈಗ ಎಷ್ಟು ಇದರಿಂದ ಭಾನುವಾರ ಒಂದು ಟೈಮು ಮಟನ್ ಬಿರಿಯಾನಿ ಸ್ಟಾರ್ಟ್. ಮಟನ್ ಬಿರಿಯಾನಿಗೆ ಏನು ನಾಟಿ ಸ್ಟೈಲಲ್ಲಿ ಏನೇನು ಇಂಗ್ರೀಡಿಯೆಂಟ್ ಉಪಯೋಗಿಸ್ತೀನಿ ಅದನ್ನ ನಾನು ತೋರಿಸ್ಕೊಡ್ತೀನಿ. ಸುಮ್ಮನೆ ಏನೋ ಆಗ್ತಾ ಏನೋ ಮಾಡೋದು ಅಂತಲ್ಲ. ಇಂಗ್ರೀಡಿಯೆಂಟ್ಸ್ ಮೇನು ಏನೇನು ಹಾಕ್ತೀನಿ ಅದು ನಾವು ಯಾವ ರೀತಿ ಮಾಡ್ತೀವಿ ಅದನ್ನ ನಾವು ತೋರಿಸ್ಕೊಡ್ತೀವಿ. ಸ್ಟಾರ್ಟಿಂಗ್ ನಾವು ಮೊದಲೇ ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಸರ್ ಗರಂ ಮಸಾಲ? ಸರ್ ಇದು ಪುಡಿ ಮಾಡ್ತಾ ಇರೋದು ಒಂದು 15 kg ಮಾಡ್ತಾ ಇದೀವಿ. 1 kgಗೆಲ್ಲ ತೋರ್ಸಲ್ಲ, ತೋರ್ಸಕ್ಕಾಗಲ್ಲ ಅಂತ ಒಂದು 15 kg ಮಾಡಿ ಆಮೇಲೆ ನಾವು ಪೌಡರ್ ಮಾಡಿ ಇಟ್ಕೊಂಡು ಎಷ್ಟು ಬೇಕಷ್ಟು ಪೌಡರ್ ಹಾಕೊಳ್ಳೋದು ಆಮೇಲೆ. ಹೌದು. ಇವಾಗ ಏಲಕ್ಕಿ ಎಷ್ಟು ಹಾಕೊಂಡು? 25 ಗ್ರಾಮ್ ಏಲಕ್ಕಿ. ಏಲಕ್ಕಿ ನೋಡಿ ಸರ್. 20 ಗ್ರಾಮ್ ಜಾವಿತ್ರಿ. ಜಾಪತ್ರೆ. ಜಾಪತ್ರೆ, ಜಾವಿತ್ರಿ, ಅನಾನಸು ಒಂದು 30 ಗ್ರಾಮ್ ಇದೆ ಸರ್. 30 ಗ್ರಾಮ್ಸ್. ಓಕೆ. ಲಕ್ನೋ ಸೋಂಪು ಒಂದು 15 ಗ್ರಾಮ್. ಮರಾಠಿ ಮಗ್ಗು ಒಂದು 10 ಗ್ರಾಮ್. ಕಾಡೇಲಕ್ಕಿ ಅದೊಂದು 15 ಗ್ರಾಮ್. ಗಸಗಸೆ ಸರ್. ಗಸಗಸೆ ಎಷ್ಟು ಸರ್? ಸರ್ ಗಸಗಸೆ ಒಂದು 25 ಗ್ರಾಮ್. ಮಸಾಲಾನೇ ಮೇನ್ ಮಟನ್ ಬಿರಿಯಾನಿ. ಹೌದು ಸರ್. ಹೌದು, ಮಸಾಲೆನೇ ಮೇನ್. ಸಾಜೀರಾ ಒಂದು 20 ಗ್ರಾಮು. ಒಣಶುಂಠಿ ಒಂದು 25 ಗ್ರಾಮು. 25 ಗ್ರಾಮ್ಸಾ ಸರ್? ಎಷ್ಟು ದಿನಕ್ಕೆ ಒಂದ್ಸಲ ಮಾಡ್ಕೊತೀರಾ ಎಲ್ಲ ಇದು? ಸರ್ ಇದೊಂದು 2 ದಿನಕ್ಕೆ ಒಂದ್ಸರಿ ಮಾಡ್ತೀವಿ. ಒಬ್ಬ ಮೆಣಸು, ಕಾಳು ಮೆಣಸು ಎಷ್ಟು? ಒಂದು 30 ಗ್ರಾಮ್. ಜೀರಿಗೆ ಇದೊಂದು 30 ಗ್ರಾಮ್. ಸರ್ ಜೈಕಾಯಿ 4. ಚಕ್ಕೆ, ಶ್ರೀಲಂಕಾ ಚಕ್ಕೆ ಅಂತಾರೆ. ಕರೆಕ್ಟ್. ಅವಾಗಲೂ ಅದೇ ಯೂಸ್ ಮಾಡ್ತಿದ್ರಿ? ಅವಾಗಿಂದನೂ ಅದೇನೆ ನಮ್ದು. ಈ ಶ್ರೀಲಂಕಾ ಚಕ್ಕೆ ಎಷ್ಟು ಸರ್? ಸರ್ ಒಂದು 50 ಗ್ರಾಮು. ಸುಮಾರು ಜನ ನಮಗೆ ತರ್ಸ್ಕೊಡಿ ಐಟಮ್ ಅಂತಾರೆ. ಅವರು ತರ್ಸ್ಕೊಳಕ್ಕೆ ಇದು ಮಾಡಲ್ಲ. ರೈಟ್ ಕೇಳ್ಬಿಟ್ಟು ಸರ್ ಇಷ್ಟೊಂದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ನೋಡಿ ಎಷ್ಟು ಕ್ವಾಲಿಟಿ ಕೊಡ್ತೀರಿ ನೀವು. ಕ್ವಾಲಿಟಿನೇ ಮೇನು. ಹೌದು ಸರ್. ಲವಂಗ ಇದು ಲಾಲ್ ಪರಿ ಲವಂಗ ಅಂದ್ಬಿಟ್ಟು. ಲಾಲ್ ಪರಿ ಲವಂಗ. ಇದು ಕ್ವಾಲಿಟಿ. ಇದೊಂದು 30 ಗ್ರಾಮ್ ಇದೆ. 30 ಗ್ರಾಮ್. ಸರ್ ಮಾಮೂಲಿ ಲವಂಗ ಒಂದು ಈಗ 1200 ರೂಪಾಯಿ ಇದೆ. ಈಗ ಕೆಜಿ 700-800 ಇತ್ತು. ಈಗ 1200 ರೂಪಾಯಿ ಇದೆ. ಈಗ ಸುಮಾರು ಜನ ಐಟಮ್ಗಳು ರೈಟ್ ಕೇಳ್ಬಿಟ್ಟು ಸರ್ ಇಷ್ಟೊಂದು ರೈಟು ಅಂತ ತಗೊಳಲ್ಲ. ಈಗ ನಾವು ಅದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದೀವಿ. ನಾವು ಈಗ ಅದನ್ನೇ ಹಾಕ್ಬೇಕು. ರೈಟ್ ಕಮ್ಮಿ ಆಗ್ಬಿಟ್ಟು ಕಮ್ಮಿ ಇದು ಹಾಕಕ್ಕೆ ಹೋದ್ರೆ ಟೇಸ್ಟ್ಗಳು ಬರಲ್ಲ.
ಏನೋ ಇಲ್ಲಿ ಒಂದೊಂದು ವಿಡಿಯೋದಲ್ಲಿ ತೋರಿಸಿದಾರೆ, ಇವತ್ತು ವಿಡಿಯೋದಲ್ಲಿ ಒಂದು ತೋರಿಸಿದ್ರು, ಅಲ್ಲೋದ್ರೆ ಏನಪ್ಪ ಆ ತರ ಇದೆ ಅಂತ ಅಂದಾಗ ಅವ್ರಿಗೆ ಅಲ್ಲಿಂದ ದೂರದಿಂದ ಬಂದು ಬೇಜಾರಾಗೋದು ಬೇಡ ಅಂದ್ಬಿಟ್ಟು ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂಡಿದ್ವಿ. ಒಂದು 10 ರೂಪಾಯಿ ಕಮ್ಮಿ ಲಾಭ ಸಿಗ್ಬೋದು, ಅದನ್ನೇ ಮೇಂಟೈನ್ ಮಾಡ್ತಾ ಇದೀವಿ. ನಮ್ ಕೈಲಾದಷ್ಟು ದಿನ ಮಾಡ್ತೀವಿ, ಆಮೇಲೆ ಭಗವಂತನ್ ಬಿಟ್ಟದ್ದು. ಹೌದು ಸರ್ ಪಲಾವ್ ಎಲೆ ಒಂದ್ 2 ಹಾಕೊಳ್ತೀವಿ, ಜಾಸ್ತಿ ಏನಿಲ್ಲ. ಒಂದೆರಡು ಪಲಾವ್ ಎಲೆ ನೋಡಿ ಸರ್, ಇಷ್ಟು ಐಟಮ್ ಬೀಳುತ್ತೆ. ಇಷ್ಟ ಆಯ್ತು ಸರ್ ಐಟಮು. 1 2 3 4 5 6 7 8 9 10 11 12 13 14 15 ಐಟಮ್ಸ್, 15 ಐಟಮ್. ಸರ್ ಇದನ್ನ ಪೌಡ್ರ್ ಮಾಡ್ಕೊಳ್ತೀವಿ. ಹಾ ಪೌಡ್ರ್ ಮಾಡ್ಕೊಂಡು ಆ ಬಿರಿಯಾನಿ ಮಸಾಲೆಗೆ ಬಿರಿಯಾನಿಗೆ ಯಾವ ತರ ಅಂತ ಪೌಡರ್ ಮಾಡ್ಕೊಂಬರ್ರಿ ಸರ್. ಪೌಡ್ರ್ ಮಾಡೋದು. ಇನ್ನು ನೈಸ್ ಆಗಲ್ಲ ಸರ್ ಇದು. ಹೌದು ಸರ್, ಹೌದು ಸರ್. ಪೌಡ್ರ್ ನೈಸ್ ಆದಷ್ಟು ಒಳ್ಳೇದು. ಸುಮಾರು ಜನ ತರಿ ಅಂತಾರೆ, ನೈಸ್ ಆಗ್ಬೇಕು. ಒಬ್ಬೊಬ್ರದ್ದು ಒಂದೊಂದು ಪಾಲಿಸಿ. ಒಬ್ರು ಹೇಳ್ತಾ ಇದ್ರು, ಅವ್ರು ಸುಗ್ಗಿ ಯಾವ್ದೋ ಇದು ಸುಗ್ಗಿ ಟೊಮೆಟೊ ಮಾಡ್ತಾ ಇರತ್ತೆ. ಆಮೇಲೆ ಕೆಲಸ ಇಲ್ದೇನೆ ನನ್ನ ವಿಡಿಯೋ ಕಂಟಿನ್ಯೂ 2 ತಿಂಗಳು ನೋಡಿ ಹೋಟ್ಲು ಮಾಡಿದ್ದೀನಿ. ಅವನು ಮಕ್ಕ ಪರಿಚಯನೇ ಇಲ್ಲ. ಸರ್ ನಿಮ್ಮ ಹೆಸರು ಹೇಳ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅಲ್ಲ ಬರೀ ವಿಡಿಯೋ ನೋಡ್ಕೊಂಡೆ ನಾನು ಮಾಡಿದ್ದೀನಿ ಅಂತ. ಇಷ್ಟ ಆಗ ಮುಗಿತಾ ಸರ್ ಇದು. ಹೌದು ಹೌದು. ನಿಮ್ಮ ಮಟನ್ ಬಿರಿಯಾನಿ ಬೇಕಾಗ ಮಸಾಲ, ಮಸಾಲ ಒಟ್ಟಿಗೆ ತೋರಿಸ್ತಾ ಇದ್ದಾರೆ ಚಂದ್ರಶೇಖರ್ ಅವರು. ಎಲ್ಲ ಐತಲ್ಲ ಸರ್. ಸರ್ 1 kg ಮಟನ್, 1 kg ಮಟನ್, ಅಕ್ಕಿ, 1 kg ಅಕ್ಕಿ. ಶುರು ಮಾಡೋಣ. ಜಾಸ್ತಿಗೆ ತೋರಿಸ್ತಾ ಇದೆ. ಸುಮಾರು ಜನ 1 kg ಅಂತ ಇದ್ರು. 1 kgಗೆ ತೋರ್ಸೋಣ ಅಂತ ತೋರಿಸ್ತಾ ಇದ್ರು. ಹೌದು. ಸ್ವಲ್ಪ ಕಲ್ಲುವ ಮರಾಠಿ ಮಗು, ಎಷ್ಟು? ಒಂದು 6 ಮರಾಠಿ ಮಗು, ಸ್ವಲ್ಪ ಸೋಂಪು, 4 ಪಲಾವ್ ಎಲೆ, ಸ್ವಲ್ಪ ಕಸ್ತೂರಿ ಮೆಂತೆ, ಸರ್ ಎಷ್ಟು ಈರುಳ್ಳಿ ಕಟ್ ಮಾಡಿದ್ದೆ? 2 ಈರುಳ್ಳಿ ಸರ್. ಸರ್ ಹಸಿಮೆಣಸಿಕಾಯಿ ಎಷ್ಟು ಚಮಚ? 2 ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಇದೆ. ಸರ್ ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಸರ್, 2 ಸ್ಪೂನು. ನೀವು ಮಾಡ್ಕೊಂಡಿರೋ ಪೌಡ್ರು 2 ಅಷ್ಟೇ ಸಾಕು. 1 kg ಮಟನ್ಗೆ 1.5 kg ರೈಸ್. ಓಕೆ. ಇದು ಸೊಪ್ಪು, ಪುದೀನ, ಪಾಲಕ್ಕು, ಸಬ್ಬಕ್ಕಿ, ಕೊತ್ತಂಬರಿ, ಮೆಂತ್ಯ ಎಲ್ಲ ಸೇರಿಸಿ 5 ಥರ ಸೊಪ್ಪು ರುಬ್ಬಿರ್ತೀವಲ್ಲ, ಅದು ಸೊಪ್ಪು 1 ವರ್ಷ. ಸ್ವಲ್ಪ ಈರುಳ್ಳಿ ಪೇಸ್ಟ್. ಈರುಳ್ಳಿ ಪೇಸ್ಟಾ? ಸ್ವಲ್ಪ. ಎಷ್ಟು? 1 ಸ್ಪೂನು. 2 ಸ್ಪೂನಲ್ಲಿ 1 ಸೌಟು. 1 ಸೌಟು ಟೊಮೆಟೊ. ಸರ್ ಸ್ವಲ್ಪ ಅಷ್ಟು ಪುಡಿ. ನೀರು ತಳ ಹಿಡಿಬಾರ್ದು ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದ್ವಿ. ಸರ್ ಈಗ ಮಟನ್ ಹಾಕ್ತೀವಿ. ಎಳೆ ಮಟನ್ ಬಗ್ಗೆ ಹೇಳಿ ಸರ್. ನಾಟಿ ಮಟನ್ ಇದು. ನೋಡಿ ಮಟನ್ ಯಾವ ಥರ ಇದೆ. ತುಂಬಾ ಎಳೆಯಾಗಿದೆ. ಎಳೆ ಅಂದ್ರೆ ತುಂಬಾ ಎಳಸು ಇಲ್ಲ, ಏನಿಲ್ಲ. 15 kg ಬರುವಂತ ಮರಿ ಇದು. ತುಂಬಾ ಎಳೆ ಮಟನ್ ತಗೊಂಡ್ರು ಬಂದು ಇದಾಗ್ಬಿಡುತ್ತೆ. ಸ್ವಲ್ಪ ಮೊಸರು ಕೊಡ್ತೀವಿ ನೋಡಿ. ಸರ್ ಟೋಟಲ್ 2 ಲೀಟ್ರ್ ನೀರು ಹಾಕ್ತೀವಿ. ಓಕೆ. 2.5 ಲೀಟ್ರ್ ಬೇಕು. 2 ಲೀಟ್ರ್ ನೀರು ಹಾಕ್ತೀರಾ? 2.25 ಲೀಟ್ರ್ ಹಾಕೊಂಡಿರ್ತೀನಿ. ಆಮೇಲೆ ನೋಡ್ಕೊಂಡು ಹಾಕೋಣ. ಆಮೇಲೆ ನೋಡ್ಕೊಂಡು ಹಾಕೋಣ. 2.25 ಲೀಟ್ರ್ ಹಾಕಿದ್ರಿ ಈಗ.
ನೀರ್ ಹಾಕಿದೀವಿ ಈಗ. ಹಾ. ಮಟನ್ ಅದು ಚೆನ್ನಾಗಿ ಕುದಿಲಿ. ಹಾ ಮಟನ್ ಬೆಂದ ಮೇಲೆ ನಾವು ಅಕ್ಕಿ ಹಾಕೋಣ. ಓಕೆ. ಸರ್ ಮಟನ್ ಬೆಂದಿದೆ, ಹಾ ಈಗ ಅಕ್ಕಿ ಹಾಕೊಳ್ತೀವಿ. ಓಕೆ. ಇದು ಜೀರಾ ರೈಸು. ಹಾ ಮುಕ್ಕಾಲು ಅದ್ ಮುಕ್ಕಾಲು, 2ರಿಂದ 1.5. ಇದು ಯಾವುದು? ಜೀರಾ ಇದು ಬುಲೆಟ್. ಬುಲೆಟ್ ಜೀರಾ ಮುಕ್ಕಲ್ ಮುಕ್ಕಲ್ ಕೆ ನಿಂಬೆ ಒಂದ್ ಸ್ವಲ್ಪ, ಲಿಂಬೆಹಣ್ಣು. 2 ನಿಂಬೆಹಣ್ಣು. ಹಾ ಒಂದೇನು ತುಪ್ಪ ಸರ್. ಕಾರ್ಟ್ಗೆ ಹಾ ಎಷ್ಟು ಕೆಜಿ ಮಟನ್? ಸರ್ ಮಟನ್ ಈಗ ಸ್ಟಾರ್ಟ್ ಮಾಡೋದು. ಹಾ ಆಮೇಲೆ ಒಂದು 5 ಕೆಜಿ ಮಟನ್, ಒಂದು 5-6 ಕೆಜಿ ಅಕ್ಕಿ ಹಾಕೊಂಡು start ಮಾಡೋಣ ಅಂತಿದ್ದೀರಾ? ಅಂತಿದ್ದೀವಿ. ಇವತ್ತು ರೆಸಿಪಿ ರೆಸಿಪಿ ತೋರ್ಸಕ್ಕೋಸ್ಕರ 1 ಕೆಜಿ ತೋರ್ಸೋದು. 1 ಕೆಜಿ ತೋರಿಸಿ. ಹಾ, okay. ಯಾವತ್ತಿರೋದು ನಿಮ್ ಕಾರ್ಟ್? ಸೋಮವಾರ ರಜಾ ಇರುತ್ತೆ. ಸೋಮವಾರ ರಜೆ ಇರುತ್ತೆ, ಹಾ ಮಿಕ್ಕಿದ ದಿನ ಓಪನ್ ಇರುತ್ತೆ. ಈಗ ಏನು ಭಾನುವಾರ ಬೆಳಗ್ಗೆ ಒಂದು 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಇನ್ಮೇಲೆ ಸೋಮವಾರ ಮಾತ್ರ ರಜೆ, ಸೋಮವಾರ ಮಾತ್ರ ರಜಾ. ಸೊ ಇನ್ಮೇಲಿಂದ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಭಾನುವಾರ ಮಾತ್ರ. ಭಾನುವಾರ ಮಾತ್ರ. ಓಕೆ ಓಕೆ. ಸರ್ ದಮ್ ಹಾಕದಾ? ದಮ್ ಆಗ್ತಾ ಇದೀವಿ ಸರ್. ಸಣ್ಣ ಕುಡಿತಾ ಇರ್ತದೆ ಇದು ಕಾಯಿಲೆ. ಒಂದು 20 ನಿಮಿಷ ಆಯ್ತು. ದಮ್ ಹೊಡಿಯೋದು ಸರ್? ಹಾಂ ಸರ್. ದಮ್ ಹೊಡಿಯೋ ಸಮಯ. ಓಹೋ, ಪ್ರಪ್ರಥಮ ಮಟನ್ ಬಿರಿಯಾನಿ ನಿಮ್ಮ ಕಾರ್ಟಿಂದು. ಹೌದು ಸರ್. ಇವತ್ತು ಅದು ರೆಸಿಪಿ ತರ ತೋರಿಸ್ತಾ ಇದ್ದೀರಾ? ಹೌದು ಸರ್. ಘಮ ಯಾವ ಥರ ಇದೆ, ಫ್ಲೇವರ್ ಯಾವ ಥರ ಇದೆ. ನಿಮ್ಮ ಬನಶಂಕರಿ ಕಬಾಬ್ ಕಾರ್ನರಲ್ಲಿ ಒಂದು ಪ್ಲೇಟ್ 250 ರೂಪಾಯಿ ಅಂದ್ರಿ, ಎಷ್ಟು ಬರುತ್ತೆ ನೋಡೋಣ? 4 ಪೀಸು. 4 ಪೀಸು. ಹಾಂ ಸರ್, ಇಷ್ಟು ಕ್ವಾಂಟಿಟಿಯಾ ಇದು? ಹಾಂ ಸರ್. ಸೂಪರ್. ಚಂದ್ರಶೇಖರ್ ಅವ್ರದ್ದು ರೆಸಿಪಿ ಅಂದರೆ ಯಾವಾಗಲೂ ನಾಟಿ ಪಕ್ಕ. ತ್ಯಾಗರಾಜನಗರ ಸಿಟಿ ಬೆಡ್ ಹತ್ರ ಅವ್ರ ಕಾರ್ಟು ಲೊಕೇಶನ್ ಕೊಟ್ಟಿರ್ತೀನಿ. ಈ ಮೈಸೂರು ಪಲಾವ್ ಅಂತೀವಿ, ಹಸಿರು ಕಲರ್ ಪಲಾವ್ ಅಂತೀವಿ. ಯಾಕೆ? ಆ ನಾಟಿತನ ಇರಬೇಕು. ಅದರೊಟ್ಟಿಗೆ ಅವ್ರು ಹಾಕೊಳ್ಳೋ ಸೊಪ್ಪುಗಳು, ಪುದೀನ, ಮೆಂತ್ಯ ಎಲ್ಲ ಹಾಕೊಂಡ್ರು. ಗರಂ ಮಸಾಲ ನಮಗೆ ಓಪನ್ ಮಾಡಿ ತೋರಿಸಿದ್ರು. ಅದರದ್ದೇ ಎಲ್ಲ ಪರಿಮಳಯುಕ್ತ ಒಂದು ಘಮ. ಇನ್ನು ಮಟನ್ನು. ಇವತ್ತಿಂದ ಮಟನ್ ಬಿರಿಯಾನಿ ಶುರು. ಚಂದ್ರಶೇಖರ್ ಅವರ ಬನಶಂಕರಿ ಕಬಾಬ್ ಕಾರ್ನರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.